ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ವಿಭು ವ್ಲಾಗ್ಸ್. ನಾನಿವತ್ತು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುವಂಥ ಈ ಕೊಮ್ಮೆ ಸೊಪ್ಪಲ್ಲಿ ಮಶಪ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನೀರು ಗೊಬ್ಬರ ಏನು ಹಾಕ್ತಾನೆ ಉಚಿತವಾಗಿ ಫ್ರೀಯಾಗಿ ಸಿಗುವಂಥ ಈ ಸೊಪ್ಪು ಹೊಲದಲ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ. ನಮ್ಮ ಮನೇಲಂತೂ ವೀಕ್ಲಿ ಒನ್ಸ್ ಅಂತೂ ಕಂಪಲ್ಸರಿ ಮಾಡ್ತಾಯಿರ್ತೀನಿ. ಈ ಸೊಪ್ಪಲ್ಲಿ ತುಂಬಾ ಅಷ್ಟು ರುಚಿಯಾಗಿರುತ್ತೆ. ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ಕೊಂಬರೋಣ ಬನ್ನಿ. ಫಸ್ಟು ನಾನಿಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ಗೆ ಇಲ್ಲಿ 1 ಕಪ್ಪು ತೊಗರಿಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಈ ತೊಗರಿಬೇಳೆನ ಒಂದು 2 ಸರಿ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡ್ಕೋಬೇಕು. ಯಾಕಂದರೆ ಇದರಲ್ಲಿ ತುಂಬಾ ಕೆಮಿಕಲ್ಸ್ ಎಲ್ಲ ಆ್ಯಡ್ ಮಾಡಿರ್ತಾರಲ್ವ, ತುಂಬಾ ಪೌಡರೆಲ್ಲ ಹಾಕಿರ್ತಾರೆ ಇದಕ್ಕೆ. ಹಾಗಾಗಿ ಅದು ನೀಟಾಗಿ ವಾಶ್ ಮಾಡಿಕೊಂಡು ಜೊತೆಗೆ ಒಂದು 4ರಿಂದ 5 ಟೊಮ್ಯಾಟೊ ತೊಳೆದ್ಬಿಟ್ಟು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ 2 ಮೀಡಿಯಮ್ ಸೈಜ್ ಬದನೆಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಬದನೆಕಾಯಿ ಬೇಡ ಅಂದರೆ ಸ್ಕಿಪ್ ಮಾಡಿ ಹೀರೆಕಾಯಿ ಕೂಡ ಹಾಕ್ಕೋಬೋದು. ಹಾಗೆಯೇ 2 ಮೀಡಿಯಮ್ ಸೈಜ್ ಈರುಳ್ಳಿ, ಹಾಗೆಯೇ 2 ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಒಂದು ಚಿಕ್ಕ ಬೌಲಲ್ಲಿ ತೆಂಗಿನಕಾಯಿ ತುರಿ, ಹಾಗೆಯೇ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ, 1-2 ಸ್ಪೂನು ಧನಿಯಾ ಪುಡಿ, ಹಾಗೆಯೇ 1 ಸ್ಪೂನ್ ಜೀರಿಗೆ, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು, ಇದೆಲ್ಲ ಹಾಕ್ಕೊಂಡು ಜೊತೆಗೆ ಇವಾಗ ನೋಡ್ತಾ ಇರ್ಬೋದು ಈ ಸೊಪ್ಪನ್ನ ನಾನು ಸೋಸಿಬಿಟ್ಟು ನೀಟಾಗಿ ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ. ಇವಾಗ ನಾನು ಬೇಳೆ ತರಕಾರಿನೆಲ್ಲ ಒಂದು ಕುಕ್ಕರ್ಗೆ ಹಾಕ್ಕೊಂಡಿದ್ದೆನಲ್ಲ ಅದನ್ನು ಒಂದ್ಸರಿ ಟ್ಯಾಪ್ ಮಾಡಿ ಅದ್ರ ಜೊತೆಗೆ ಇವಾಗ ತೊಳೆದಿರೋಂಥ ಕೊಮ್ಮೆ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಒಂದು 4-5 ಬುಡ ಅಷ್ಟು ಮಾತ್ರ ಅಣ್ಣೆ ಸೊಪ್ಪಿದೆ ಅಷ್ಟೇ. ಇನ್ನೆಲ್ಲ ಬರೀ ಕೊಮ್ಮೆ ಸೊಪ್ಪೇ. ತುಂಬಾ ಚೆನ್ನಾಗಾಗಿತ್ತು. ನಾನು ಮಿಕ್ಸ್ ಸೊಪ್ಪಿನ ಜೊತೆ ಮಾಡ್ತಾಯಿದ್ದೆ, ಆದರೆ ಈ ಥರ ಬರೀ ಕೊಮ್ಮೆ ಸೊಪ್ಪು ಹಾಕಿ ಯಾವತ್ತೂ ಮಾಡ್ತಾಯಿರಲಿಲ್ಲ. ಇವತ್ತು ಬರೀ ಕೊಮ್ಮೆ ಸೊಪ್ಪು ಹಾಕಿ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಾಗಿತ್ತು. ಜೊತೆಗೆ ನಾನು ಇಲ್ಲಿ ಬೇಳೆ ಸೊಪ್ಪು ತರಕಾರಿ ಎಲ್ಲ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ಇವಾಗ ಗ್ಯಾಸ್ ಆನ್ ಮಾಡಿ ಕುಕ್ಕರ್ ಇಡ್ತಾಯಿದ್ದೀನಿ. ಕುಕ್ಕರ್ ಇಟ್ಬಿಟ್ಟು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಇದು 2 ವಿಷಿಲ್ ಹಾಕ್ಸ್ಕೊಂಡ್ರೆ ಸಾಕು. ತುಂಬಾ ಚೆನ್ನಾಗಿ ಬೇಯುತ್ತೆ ಬೇಳೆ, ತರಕಾರಿ, ಸೊಪ್ಪು ಎಲ್ಲನೂ. ಇವಾಗ ಇದು ಚೆನ್ನಾಗಿ ಬೇಯಿಸ್ಕೊಬೇಕು. 1-2 ವಿಷಿಲ್ ಹಾಕ್ಸ್ಬಿಟ್ಟು ಇದು ಮೇಲೆಲ್ಲ ಸ್ವಲ್ಪ ನೀರೆಲ್ಲ ಬಂದುಬಿಟ್ಟಿದೆ ಕುಕ್ಕರ್ ಮೇಲೆ, ಯಾಕಂದರೆ ಸ್ವಲ್ಪ ಜಾಸ್ತಿ ಇತ್ತು. ಹಾಗಾಗಿ ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಇವಾಗ ನೋಡ್ತಾ ಇರ್ಬೋದು ಕುಕ್ಕರ್ ಕೂಗಿಸ್ಕೊಂಡು ಅದು ತಣ್ಣಗಾದ ನಂತರ ಕುಕ್ಕರ್ ಕ್ಯಾಪ್ ತೆಗೆದು ಇವಾಗ ಇದರಲ್ಲಿರೋ ಸಪ್ಪೆ ನೀರನ್ನ ನಾವು ಸಪ್ರೇಟ್ ಮಾಡ್ಕೊಬೇಕು. ಅಂದರೆ ಬಸಿಬೇಕಲ್ವ ಸಾಂಬಾರನ್ನ, ಬಸಿಬಿಟ್ಟು ಮಸಿಬೇಕು. ಹಾಗಾಗಿ ಈ ಥರ ಬಸ್ಕೊಳ್ತಾ ಇದ್ದೀನಿ. ಬಸಿಬಿಟ್ಟು ಬಿಸಿ ಇರುವಾಗಲೇ ಮಸಿಬೇಕು. ತಣ್ಣಗಾದ್ಮೇಲೆ ಮಸಿದ್ರೆ ಅದು ನುಣ್ಣಗಾಗೋದಿಲ್ಲ. ಹಾಗಾಗಿ ಬಿಸಿ ಇರುವಾಗಲೇ ಮಸಿಬೇಕು ಇದನ್ನು. ಈ ಥರ ನಾನು ಸಪ್ಪೆ ನೀರನ್ನೆಲ್ಲ ಬಸಿದು ಅದು ಸಪ್ರೇಟಿಗೆ ತೆಗ್ದಿಟ್ಬಿಟ್ಟು ಈ ಥರ ಮಸೀತಾ ಇದ್ದೀನಿ ನಾನು. ಮಸ ಮುದ್ದೆ ಅಥವಾ ಕೆಲವರೆಲ್ಲ ಒಂದೊಂದು ಕಡೆ ಅಂತಾರೆ ಮಸ ಮುದ್ದೆ ಅಂತೀವಿ ನಾವು. ಇದರಲ್ಲಿ ಮಸೀತಾ ಇದ್ದೀನಿ ನಾನು. ಈ ಥರ ನೈಸಾಗಿ ಮಸ್ಕೊಬೇಕು. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನೈಸಾಗಿ ಮಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಬೇಕಂದರೆ ಒಗ್ಗರಣೆ ಹಾಕ್ಕೋಬೋದು, ಬೇಡ ಅಂದರೆ ಹಾಗೇ ಊಟ ಮಾಡ್ಬೋದು. ಬಾಯಿ ರುಚಿಗೋಸ್ಕರ ನಾವು ಒಗ್ಗರಣೆ ಹಾಕ್ತೀವಿ ಅಷ್ಟೇ. ಹೆಲ್ತ್ ಚೆನ್ನಾಗಿರ್ಬೇಕಂದ್ರೆ ಒಗ್ಗರಣೆ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ನಾನು ಇವಾಗ ಈ ಥರ ಮಸ್ಬಿಟ್ಟು ನೈಸಾಗಿ ಈ ಥರ ಸಾಂಬಾರು ಕೂಡಿಸ್ಕೊಳ್ತಾ ಇದ್ದೀನಿ. ಎಕ್ಸ್ಟ್ರಾ ನೀರೇನು ಹಾಕಿಲ್ಲ ನಾನು. ಸಾಂಬಾರು ಬೇಯಿಸೋದಕ್ಕೆ, ಬೇಳೆ ತರಕಾರಿ ಬೇಯಿಸೋದಕ್ಕೆ ಎಷ್ಟು ಹಾಕಿದ್ನೋ ಅಷ್ಟು ಮಾತ್ರನೇ ನೀರು, ಎಕ್ಸ್ಟ್ರಾ ನೀರು ಆ್ಯಡ್ ಮಾಡಿಲ್ಲ. ಮತ್ತು ಇವಾಗ ಸಾಂಬಾರು ಈ ಥರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಆ ಥರ ಒಂದ್ಸರಿ ರೆಡಿ ಮಾಡ್ಕೊಂಡಿದ್ದೀನಿ ಈ ಕನ್ಸಿಸ್ಟೆನ್ಸಿಗೆ. ತುಂಬಾ ಚೆನ್ನಾಗಾಗಿತ್ತು. ಮುದ್ದೆ ಕೂಡ ಮಾಡ್ಕೊಂಡಿದ್ದೆ ನೋಡ್ತಾ ಇರ್ಬೋದು. ಇವಾಗ ಬಿಸಿ ಬಿಸಿ ಮುದ್ದೆ ಜೊತೆ ತುಂಬಾ ಚೆನ್ನಾಗಿತ್ತು. ಜೊತೆಗೆ ಸ್ವಲ್ಪ ಅನ್ನ ಹಾಕ್ಕೊಂಡು 1-2 ಅಮಟೆಕಾಯಿ ಉಪ್ಪಿನಕಾಯಿ ಹಾಕ್ಕೊಂಡು ತಿಂತಾಯಿದ್ರೆ ಇದ್ರ ಮುಂದೆ ಸ್ವರ್ಗ ಅಂತ ಹೇಳ್ಬೋದು. ಇದು ಅಷ್ಟು ಚೆನ್ನಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.